ಪುತ್ತೂರು ನೆಹರು ನಗರದಿಂದ ವಿವೇಕಾನಂದ ಕಾಲೇಜು ಕ್ಯಾಂಪಸ್ ಮೂಲಕ ಹಾರಾಡಿಗೆ ಸಂಪರ್ಕಿಸುವ ರಸ್ತೆಯ ರೈಲ್ವೆ ಮೇಲ್ಸೇತುವೆ ವಿಸ್ತರಣೆ ಹಾಗೂ ಅಭಿವೃದ್ಧಿ ಕಾಮಗಾರಿ 5.35 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಡೆದು ದಕ್ಷಿಣ ಕನ್ನಡ ಸಂಸದ ನಳಿನ್ ಕುಮಾರ್ ಕಟೀಲ್ ಅವರು ಅಧಿಕೃತವಾಗಿ ಸಂಚಾರಕ್ಕೆ ಚಾಲನೆ ನೀಡಿದರು. ಭಾರತ ಮಾತೆಗೆ ಪುಷ್ಪಾರ್ಚನೆ ಮಾಡಿದ ಬಳಿಕ ಮೇಲ್ಸೇತುವೆ ಕಾಮಗಾರಿ ವೀಕ್ಷಿಸಿದ ನಳಿನ್ ಕುಮಾರ್ ಕಟೀಲ್ ಅವರು ಮಾಧ್ಯಮಗಳ ಜೊತೆ ಮಾತನಾಡಿ, ಮೇಲ್ಸೇತುವೆ ಅಗಲಗೊಳಿಸಬೇಕೆಂಬುದು ಬಹುಸಮಯಗಳ ಬೇಡಿಕೆಯಾಗಿತ್ತು. ದಿನಂಪ್ರತಿ ಸಾವಿರಾರು ವಿದ್ಯಾರ್ಥಿಗಳು ಸಂಚರಿಸುವ ಸೇತುವೆಯನ್ನು ಅಭಿವೃದ್ಧಿಪಡಿಸಬೇಕೆಂದು ವಿವೇಕಾನಂದ ವಿದ್ಯಾಸಂಸ್ಥೆಯಿಂದಲೂ ಮನವಿ ಸಲ್ಲಿಸಲಾಗಿತ್ತು. ಬೇಡಿಕೆಗೆ ಸ್ಪಂದಿಸಿದ ಪ್ರಧಾನಿ ನರೇಂದ್ರ ಮೋದಿ ರೈಲ್ವೆ ಸಚಿವ ಅಶ್ವಿನ್ ವೈಷ್ಣವ್ ಅವರಿಗೆ ಕೃತಜ್ಞತೆ ಸಲ್ಲಿಸುವುದಾಗಿ ಹೇಳಿದರು. ಬಹಳ ವರ್ಷದ ಬೇಡಿಕೆ ಇರತಕ್ಕಂಥ ಮಂಗಳೂರು ಪುತ್ತೂರು ನಗರಕ್ಕೆ ಸಮಸ್ಯೆ ಆಗಿರ್ತಕ್ಕಂಥ ಎರಡು ಮೇಲ್ಸೇತುವೆಗಳು, ಒಂದು APMCಯಲ್ಲಿ ಇರತಕ್ಕಂಥ ಮೇಲ್ಸೇತುವೆ, ಇನ್ನೊಂದು ವಿವೇಕಾನಂದ ಮೇಲ್ಸೇತುವೆ ಬಹುದಿನಗಳ ಬೇಡಿಕೆಯಾಗಿತ್ತು. ಇವತ್ತು ವಿವೇಕಾನಂದ ವಿದ್ಯಾಸಂಸ್ಥೆ ಅತಿ ದೊಡ್ಡದಾಗಿರ್ತಕ್ಕಂಥ ವಿದ್ಯಾಸಂಸ್ಥೆ, ಸಹಸ್ರಾರು ವಿದ್ಯಾರ್ಥಿಗಳು ಅಧ್ಯಯನಕ್ಕೆ ಬರತಕ್ಕಂಥ ಒಂದು ಕ್ಷೇತ್ರ. ಅದರ ಮಧ್ಯೆ ಇದು ಉಪ್ಪಿನಂಗಡಿ ಕ್ಷೇತ್ರ, RTO ಪ್ರದೇಶಗಳಲ್ಲಿ ಹೋಗತಕ್ಕಂಥ ರಸ್ತೆಗೆ ಹೋಗ್ಬೋದು. ಒಂದು ಬೈಪಾಸ್ ರಸ್ತೆ ಇದ್ದಾಗಿ ಪುತ್ತೂರಿಗೆ ಇದೊಂದು ಬೈಪಾಸ್ ರಸ್ತೆ. ಹಾಗಾಗಿ ವಿವೇಕಾನಂದದ ಮೇಲ್ಸೇತುವೆ ಬೇಕು ಅನ್ನತಕ್ಕಂಥ ಬಹಳ ವರ್ಷದ ಬೇಡಿಕೆಯಾಗಿತ್ತು, ಬಹಳ ದಿನಗಳಿಂದ ಬೇಡಿಕೆಯಾಗಿತ್ತು. ಇಲ್ಲಿ ನಮ್ಮ ಜೀವನ್ಧರ್ ಜೈನ್ ಅವರು ನಗರಸಭೆ ಅಧ್ಯಕ್ಷ ಆಗಿದ್ದಾಗ, ಕೂಡದ ಅಧ್ಯಕ್ಷ ಆಗಿ ಅಶೋಕನಿದ್ದಾಗ, ವಿಶೇಷವಾಗಿ ಈ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿ ಸಂಜೀವ ಮಠಂದವರಿದ್ದಾಗ ವಿವೇಕಾನಂದದವರ ಒಂದು ಬೇಡಿಕೆಯ ಮೇಲೆ ಇದನ್ನು ಮೇಲ್ಸೇತುವೆ ಮಾಡಬೇಕು ಅಂತ ಹೇಳುವಂಥ ಪ್ರಯತ್ನಗಳಾಗಿತ್ತು. ಅಂದರೆ ರೈಲ್ವೆ ಇಲಾಖೆಯಲ್ಲಿ ಇದಕ್ಕೆ ಅನುಮೋದನೆಗಳು ಕಷ್ಟ. ಯಾಕೆಂದರೆ ರೈಲ್ವೆ ಇಲಾಖೆ 50-50 ಮಾಡ್ತಕ್ಕಂಥ 50% ರಾಜ್ಯ ಸರ್ಕಾರಕ್ಕೂ ಆಗಬೇಕು, 50% ಕೇಂದ್ರ ಸರ್ಕಾರ. ಅಂದರೆ ವಿಶೇಷವಾಗಿ ಮುತುವರ್ಜಿಯನ್ನು ತಗೊಂಡು ಇದನ್ನು ಮಾಡಬೇಕು ಅಂತ ಸಂಜೀವನ್ನ ನಾನು ಭೇಟಿಯಾಗಿದ್ದೆ. ಆ ಸಂದರ್ಭದಲ್ಲಿ ನಾವು ಪ್ರಧಾನಮಂತ್ರಿಗಳಿಗೆ ಮಾತುಕತೆ ಮಾಡಿ, ವಿಶೇಷವಾಗಿ ವೈಷ್ಣವ್ ಅವರು ರೈಲ್ವೆ ಸಚಿವರಾದ ಅವರು ಇದಕ್ಕೆ ಒಂದು ಒಪ್ಪಿಗೆಯನ್ನು ಕೊಟ್ಟರು. ಮತ್ತು ಇದಕ್ಕೆ ಪೂರ್ಣವಾಗಿರತಕ್ಕಂಥ ಅನುದಾನಗಳನ್ನು ಕೇಂದ್ರ ಸರ್ಕಾರವೇ ಭರಿಸಬೇಕು ಅಂತ ಹೇಳಿದಾಗ ಭಾಳ ಸಂತೋಷಪೂರ್ವಕವಾಗಿ ಇದೊಂದು ವಿದ್ಯಾರ್ಥಿಗಳ ಉಪಯೋಗಕ್ಕೆ ಆಗುವಂಥದ್ದು, ಇದೊಂದು ವಿದ್ಯಾಸಂಸ್ಥೆಗೆ ಹೋಗತಕ್ಕಂಥ, ಶಿಕ್ಷಣ ಸಂಸ್ಥೆಗೆ ಹೋಗತಕ್ಕಂಥದ್ದು ಅನ್ನುವಂಥ ವಿಶೇಷ ಮುತುವರ್ಜಿಯಿಂದ ನಮ್ಮ ದೇಶದಲ್ಲೇ 5 ಕೋಟಿ ರೂಪಾಯಿ ಪೂರ್ಣ ಹಣವನ್ನು ಹಾಕಿ ಮಾಡಿರತಕ್ಕಂಥ ಮೇಲ್ಸೇತುವೆ ಈ ಮೇಲ್ಸೇತುವೆ ಕಾಮಗಾರಿಗೆ ಶಿಲಾನ್ಯಾಸವನ್ನು 6 ತಿಂಗಳ ಹಿಂದೆ ನಾವು ಮಾಡಿದ್ದೇವೆ. ಆಗಲೇ ನಾವು ಗುತ್ತಿಗೆದಾರರಿಗೆ ಒಂದು ಮನವಿಯನ್ನು ಮಾಡಿದ್ದೀವಿ, ಅತಿ ಶೀಘ್ರ ಮಾಡಬೇಕು. ದಾತ್ರಿ ಕನ್ಸ್ಟ್ರಕ್ಷನ್ ಅನ್ನತಕ್ಕಂಥ ಸಂಸ್ಥೆ, ಇನ್ಫ್ರಾಸ್ಟ್ರಕ್ಚರ್ ಅನ್ನತಕ್ಕಂಥ ಸಂಸ್ಥೆ ಇದನ್ನು ಮಾಡಿದೆ. ಬಹಳ ಚೆನ್ನಾಗಿರ್ತಕ್ಕಂಥ ಮೇಲ್ಸೇತುವೆಯನ್ನು ಆ ಸಂಸ್ಥೆಯವರು ಮಾಡಿದ್ದಾರೆ. ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಸಮಯಕ್ಕೆ ಪೂರಕವಾಗಿ, ಸಮಯದ ಮಿತಿ ಒಳಗಡೆ ಹೇಳಿದ್ರೆ 10 ಸಮಸ್ಯೆಗಳಿದ್ದಾವೆ. ರಸ್ತೆಯನ್ನು ಇನ್ನೊಂದು ಕಡೆ ಡೈವರ್ಟ್ ಮಾಡತಕ್ಕಂಥದ್ದು, ಇದರೊಳಗೆ ಇರ್ತಕ್ಕಂಥ ಕಾಮಗಾರಿಗೆ ಅಡೆತಡೆಗಳು ಬರ್ತಕ್ಕಂಥ ಇದೆಲ್ಲವನ್ನು ಮಾಡತಕ್ಕಂಥ ಕೆಲಸದ ಮಧ್ಯೆಯೂ ಅವರು ಕೆಲಸವನ್ನು ಮಾಡಿದ್ದಾರೆ. ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಸುಮಾರು 6 ತಿಂಗಳ ಕಾಲಾವಕಾಶದಲ್ಲಿ ಒಂದು ಅತ್ಯುನ್ನತವಾಗಿರ್ತಕ್ಕಂಥ ಮೇಲ್ಸೇತುವೆ ಇದಾಗಿದೆ. ಈಗಾಗಲೇ APMCಯ ಇದನ್ನು ಕಳೆದ ವರ್ಷ ನಾನು ಮತ್ತು ಸಂಜೀವನ್ನ ಇದ್ದಾಗ ಉದ್ಘಾಟನೆ ಮಾಡಿದ್ದೇವೆ. ಹಾಗಾಗಿ ಪುತ್ತೂರಿನ ಬಹುದಿನಗಳ ಬೇಡಿಕೆಯಿಂದ ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಅವರು ಮತ್ತು ಅಶ್ವಿನಿ ವೈಷ್ಣವ್ ಅವರು ಮಾಡಿದ್ದಾರೆ. ಇವತ್ತು ಜನಕ್ಕೆ ಹೋಗಲಿಕ್ಕೆ ದಾರಿಯನ್ನು ಬಿಡುಗಡೆ ಮಾಡ್ತಕ್ಕಂಥ ಕೆಲಸವನ್ನು ಇವತ್ತು ಇವರು ಮಾಡಿದ್ದಾರೆ. ನಾನು ಮತ್ತು ಸಂಜೀವನ್ನ ಇವತ್ತು ಜೀವನ್ಧರ್ ಜೈನ್, ಅಶೋಕನ್ನ ಎಲ್ಲ ಸೇರಿಕೊಂಡು ಇದನ್ನು ವಿಸಿಟ್ ಅಷ್ಟೇ ಮಾಡಿದ್ದೇವೆ. ಇದರ ತಪಾಸಣೆಯನ್ನು ಮಾಡಲಿಕ್ಕೆ ಬಂದಿದ್ದೇವೆ, ಹೇಗಾಗಿದೆ ಕಾಮಗಾರಿ. ಜನರಿಗೆ ಇದನ್ನು ಬಿಡುಗಡೆ ಮಾಡಿದ್ದಾರೆ, ಕಂಪನಿಯವರೇ ಇದನ್ನು ಬಿಟ್ಟುಕೊಟ್ಟಿದ್ದಾರೆ. ಎಲ್ಲ ವಾಹನಗಳು ಹೋಗ್ತಾ ಇದ್ದಾವೆ. ಕಾನೂನು ನೀತಿ ಸಮಿತಿ ಇರೋದರಿಂದ ಇದನ್ನು ಉದ್ಘಾಟನೆ ಮಾಡೋದು ಬೇಡ ಅಂತ ಹೇಳಿ ನಾವು ಇವತ್ತು ಬಂದಿದ್ದೇವೆ. ಸಂತೋಷವಾಗಿ ಇವತ್ತು ವಿವೇಕಾನಂದ ವಿದ್ಯಾರ್ಥಿಗಳು ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ. ಅವರಿಗೆ ಭಾಳ ಖುಷಿಯಾಗಿದೆ ಇದು ನಮಗೆ ಹೋಗತಕ್ಕಂಥ ನೆರವೇ. ಹಾಗಾಗಿ ಅವರು ಭಾರತ ಮಾತೆಯ ಭಾವಚಿತ್ರವನ್ನು ತಂದು ನಿಲ್ಲಿಸಿದ್ದಾರೆ. ಅದಕ್ಕೆ ಪುಷ್ಪಾರ್ಚನೆ ಮಾಡಿ ಅವರಿಗೆ ಹೋಗಲಿಕ್ಕೆ ಅವಕಾಶಗಳು, ವಿವೇಕಾನಂದ ವಿದ್ಯಾಸಂಸ್ಥೆಗಳ ಅವಕಾಶಗಳನ್ನು ನಾವು ಮಾಡಿಕೊಟ್ಟಿದ್ದೇವೆ. ಹಾಗಾಗಿ ಪುಷ್ಪಾರ್ಚನೆಯನ್ನು ಮಾಡಿ ಇದರ ವಿಸಿಟನ್ನು ಮಾಡಿದ್ದೇನೆ. ಚೆನ್ನಾಗಿ ಆಗಿದೆ ಕಾಮಗಾರಿಗಳು ಅಂತ ನನಗೆ ಅನಿಸುತ್ತೆ. ಸ್ವಲ್ಪ ಕಾಮಗಾರಿ ಉಳಿದಿದೆ, ಅದನ್ನು ಪೂರ್ತಿ ಮಾಡ್ತಾರೆ. ನಾನು ವಿಶೇಷವಾಗಿ ನರೇಂದ್ರ ಮೋದಿ ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ, ವೈಷ್ಣವ್ ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ ಮತ್ತು ಈ ಗುತ್ತಿಗೆ ಕೆಲಸವನ್ನು ಮಾಡಿರ್ತಕ್ಕಂಥ ದಾತ್ರಿ ಇನ್ಫ್ರಾಸ್ಟ್ರಕ್ಚರ್ ಮತ್ತು ಎಲ್ಲ ಅಧಿಕಾರಿಗಳಿಗೆ. ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಸಂಜೀವ ಮಠಂದೂರು, ನಗರಸಭಾ ಮಾಜಿ ಅಧ್ಯಕ್ಷ ಕೆ ಜೀವನ್ಧರ್ ಜೈನ್, ಮಾಜಿ ಉಪಾಧ್ಯಕ್ಷೆ ವಿದ್ಯಾ ಆರ್ ಗೌರಿ, ವಿವೇಕಾನಂದ ವಿದ್ಯಾಸಂಸ್ಥೆಗಳಿಗೆ ಸಂಬಂಧಪಟ್ಟ ಪ್ರಮುಖರಾದ ಅಚ್ಯುತ್ ನಾಯಕ್, ಇ ಶಿವಪ್ರಸಾದ್, ಸಂತೋಷ್ ಬನಂತಾಯ, ರವಿನಾರಾಯಣ, ಶ್ರೀಪತಿ ಕಲ್ಲೂರಾಯ, ರೂಪಲೇಖ, ರಾಜೇಶ್ ಬನ್ನೂರು ಸೇರಿದಂತೆ ಸ್ಥಳೀಯರು, ವಿವೇಕಾನಂದ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ V4 ನ್ಯೂಸ್ ಪುತ್ತೂರು.